ಕತೆ ಶೀರ್ಷಿಕೆ ಸಮಾವರಣದ ಹೃದಯ. ಸರೋವರದ ಮೇಲೆ ಕನಕ ಬೆಳಗು ಹರಿದು ಬರುತ್ತಿದ್ದಾಗ ಹೊನ್ನನನ್ನು ಪ್ರವೇಶಿಸುತ್ತವೆ. ಈ ಸುಂದರ ಪ್ರಕೃತಿಯ ಜಗತ್ತನ್ನು ಏಕಾಗ್ರವಾಗಿ ಎಳೆಯಿತು. ಹೊತ್ತು ಮುಂದುವರಿಯುವ ಹಗಲು ಹಸಿರು ಕ್ಷೇತ್ರಗಳಲ್ಲಿ ಮುಖಪುಟ ಬಿಚ್ಚಿದಾಗ ಓರ್ವ ವ್ಯಕ್ತಿ ಮತ್ತು ಅವನ ಅಸಾಧಾರಣ ಸಂಗಾತಿಯ ಒಂದು ಆಕರ್ಷಕ ಆನೆ ಜಾಂಬೋ ನಿಲ್ಲುತ್ತಿದ್ದಾನೆ. ಈ ವ್ಯಕ್ತಿಯ ಹೆಸರು ಡೇವಿಡ್. ಡೇವಿಡ್ ತನ್ನ ಸಿಟೀಸ್ಯಲ್ಲಿ ಏಕಾಂತ ಜೀವನದಿಂದ ದೂರತರ ಆತ್ಮಸಾಕ್ಷಿ. ಅವನು ಸವನ್ನವೂ ನಿಂತುಕೊಂಡಿತು. ಅವರು ಸರಳ ಹಾಗೂ ದೀನವಾದ ಉಡುಪು ಧರಿಸುತ್ತಿದ್ದರು. ಪ್ರತಿಯೊಂದು ಕಲೆ ಮತ್ತು ಕತ್ತಚಿ, ಕಷ್ಟ ಮತ್ತು ತಾಳ್ಮೆಯ ಕಥೆಗಳನ್ನು ಮಾತನಾಡುತ್ತಿತ್ತು. ಆದರೆ ಜಾಂಬೋ ಜೊತೆ ಅವನ ಹೊಂದಿರುವ ಬಂಧವು ಅವನ ಜೀವನವನ್ನು ಏಕಾಂಗಿತದಿಂದ ಪ್ರತಿಭೇದದ ಬದುಕಿಗೆ ಪರಿವರ್ತಿತ ಮಾಡಿಕೊಂಡಿತು. ಜಾಂಬೋ ಇತರ ಆನೆಗಳಿಂದ ಬೇರೆಸ ಅವರಿಗೆ ಬೆಂಕಿಯಾದಂಟಾಗಿ ಅವರು ಹೋಗಿದ್ದಾರೆ. ಹಾಗಾಗಿ ನಿಧಾನವಾಗಿ ಡೇವಿಡ್ ಜಾಂಬೋನನ್ನು ನಿಂತುಕೊಂಡರು. ಆದರೆ ಸವಿಸ್ಥಿತಿಯಲ್ಲಿ ಬುದ್ಧಿವಂತತೆಯ ಆನೆ ತನ್ನ ಅಂಗಳವನ್ನು 100 ಮತಿವೆ. ಡೇವಿಡ್ ಅವರ ವ್ಯಕ್ತಿತ್ವ ಏನು ಸೂಚಿಸುತ್ತದೆ? ಅವರು ಸಾರಾಗಿ ಹೋಗಿದ್ದು ನನ್ನ ಜೊತೆಲ್ಲ ಹಳೆಯ ಸ್ನೇಹಿತ? ಡೇವಿಡ್ ಕೇಳಿದರು. ಸಹಜ ಸ್ಥಿತಿಯನ್ನು ಅವರು ಬೆದರುತ್ತಿದ್ದಾರೆ. ನಾವು ಮುಂದುವರಿಯಬೇಕಾಗುತ್ತದೆ, ಡೇವಿಡ್ ಅವರು ಧೀರವಾಗಿ ಹೇಳಿದರು. ಅವರು ನಮ್ಮನ್ನು ಹುಡುಕಬೇಕು. ನಾವು ಅವರನ್ನು ಕಂಡುಕೊಳ್ಳುತ್ತೇವೆ. ವೇಗವಾಗಿ ಡೇವಿಡ್ ಮತ್ತು ಜಾಂಬೋ ಸಾಗುತ್ತಾರೆ. ಅವರು ಹೊತ್ತೆಗೆ ಹೆಜ್ಜೆಗೆ ಸಾಗುತ್ತಿದ್ದಾರೆ. ಕೃಷಿಯ ಮೆಟ್ಟಿಲುಗಳಿಗೆ ಸಾಗಿಸುತ್ತಿದ್ದಾರೆ ಮತ್ತು ಜಲಮೇಧಗಳಿಗೆ. ಅವರು ಅನೇಕರನ್ನು ಪರಿಚಿತ ಹೋದರು. ಎತ್ತರದ ಮರದಿಂದ ಹಾಯ್ದವರು, ತಿಳಿದ ಹೆಜ್ಜೆಗಳ ಮನೆಯಲ್ಲೂ ಮತ್ತು ಹಕ್ಕಿಗಳು ಹಾರಲು ಹೊರಟಿವೆ. ಅವರು ತಮ್ಮ ಕೊಟ್ಟಂತೆ ಸಾಗಿದಾಗ ಅವರು ಇನ್ನೋರ್ವ ಸಂಗಾತಿಗಳಿಗೆ ಪ್ರೀತಿಯನ್ನು ಕಾಣುವುದನ್ನು ಬೇಟೆ ಮಾಡುತ್ತಿದ್ದರು ಮತ್ತು ಸಹಜವಾಗಿ ಒಂದು ಬೈಕಿ ವಿಷಳಿಸುವಲ್ಲಿ ಅವರು ತಮ್ಮನ್ನು ಕಾಳಜಿಪಡಿಸುತ್ತೇನೆ ಎಂದು ಅವರು ಆಲಿಸುತ್ತಿದ್ದರು. ನಂತರ ಚಿಂತನೆಗೆ ತನ್ನೆದ್ದಾಗ ಜಾಂಬೋನ ಕಿವಿಗಳು ಏಕೆ ಪಟ್ಟಿದೆಂದರೆ 2 ದಿವ್ಯಕಾಲದಲ್ಲಿ ಡೇವಿಡ್ ಅವನ ಹೃದಯದಲ್ಲಿ ಮೋಹಕೋಷ್ಟಗಳು ಬಂದಿದೆ. ಪರಿಸರದಿಂದ ಹೆಜ್ಜೆಯ ತಮ್ಮ ಮೇಲೆ ಜ್ನಾಯಿಸೆ ಹೆಚ್ಚು ಚಿವಿಂಗಟ್ಟೋ ಜಾಗ ಕಲ್ಪಿಸಿತು. ನಾವು ಹಿಂದಿರುಗಬೇಕಾದೀತಾ? ಆದೇಕೆ ಅಡಚಣೆಯತ್ತೋ ಕಾಲ ಉಂಟಾದಲ್ಲಿ ಎಲ್ಲ ಕಾಲ ಮಾತ್ರವೂ ಹಾಲಿದೆ ಆದಿನ್ಸ ಗೋಚರಿಸಿದ್ದಾರೆ. ಹೀಗೆ ನಗುವ ನೆನೆಸಿದವು ಜಾಹೀರಾವಣಿಕೊಂದು. ತಮ್ಮ ಹೃದಯದಲ್ಲಿ ಅಪಾರ ಬಂಧನ ಕಾಣುತ್ತಿದ್ದು ಪರಸ್ಪರ ಸಂಪರ್ಕವೂ ಹೆಚ್ಚಾದಾಗ ಅರಿವಾಗಿದ್ದು ಆ ದೇವತೆ